ಆರಾಧನಾ ಸಮಯ. ಆರಾಧನೆಯ ನಾಯಕನೇ, ಆರಾಧನೆಯ ಯಜಮಾನನೇ, ಆರಾಧನೆಯ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಆ ಶಿಲುಬೆಯ ಮೇಲೆ ನಿನ್ನ ಪ್ರಾಣವನ್ನು ಕೊಡುವಾಗ ಅದಕ್ಕೆ ಒಂದು ಅರ್ಥವಿತ್ತು. ಆ ಅರ್ಥವನ್ನು ಈ ಪಾವನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡುವಾಗ ನೀನು ತಾನೇ ನಮಗೆ ಸಹಾಯ ಮಾಡು. ಈ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ನೀನು ತಾನೇ ನಮ್ಮ ಜೊತೆಗೆ ಪಾಲು ತೆಗೆದುಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಾವು ಈ ಆರಾಧನೆಯಲ್ಲಿ ನಡೆಸುವಂಥ ಪ್ರತಿಯೊಂದು ಕ್ರಮದಲ್ಲಿ ನಿನ್ನ ಪವಿತ್ರಾತ್ಮನ ಮೂಲಕ ಮುನ್ನಡೆಸು. ನಿನ್ನ ವಾಕ್ಯಗಳು ನಮ್ಮ ಹೃದಯದೊಟ್ಟಿಗೆ ಮಾತನಾಡುವಂಥದ್ದಾಗಿರಲಿ. ಹೀಗೆ ಈ ಆರಾಧನೆಯ ಉದ್ದಗಲಕ್ಕೂ ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಯಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ,
ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ಈ ವಾಕ್ಯವನ್ನು ಧ್ಯಾನಿಸುವಾಗ
ನಮ್ಮ ಕೂಡ ಮಾತಾಡು. ಆಮೇನ್. ಈ ದಿನ CSI ಪಂಚಾಂಗದ ಪ್ರಕಾರ ಕೊಟ್ಟಿರುವಂಥ ಶೀರ್ಷಿಕೆ ಕ್ರಾಸ್ ಮ್ಯಾನಿಫೆಸ್ಟೇಷನ್ ಆಫ್ ಗ್ರೇಸ್. ಇದು ಪ್ಯಾಷನ್ ಸಂಡೇ. ನಾವು ಕನ್ನಡದಲ್ಲಿ ಹೀಗೆ ಇದನ್ನು ತರ್ಜಿಮೆ ಮಾಡಬಹುದು. ಶಿಲುಬೆ ಅದು ಕೃಪೆಯ ಅಭಿವ್ಯಕ್ತತೆ. ಕೃಪೆಯ ಅಭಿವ್ಯಕ್ತತೆ. ಶ್ರಮ ಭಾನುವಾರವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇದು ಈ ಒಂದು ಪಾವನ ದಿನಗಳಲ್ಲಿ 5ನೆಯ ಭಾನುವಾರ. ಒಟ್ಟು 3 ವೇದ ಭಾಗಗಳು ನಮಗೆ ಈ ದಿನಕ್ಕೆ ಕೊಡಲ್ಪಟ್ಟಿದೆ. ಮೀಕನ ಗ್ರಂಥ 7ನೇ ಅಧ್ಯಾಯ 15ರಿಂದ 20 ವಚನ, ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 17ರಿಂದ 24 ವಚನ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52ನೇ ವಚನ. ಆಲ್ಮೋಸ್ಟ್ ಇನ್ನೇನು ನಾವು ಈ ಪಾವನ ದಿನಗಳನ್ನು ಮುಗಿಸುವಂಥ ಹಂತದಲ್ಲಿ ಇದ್ದೇವೆ. ಈಗ ನಮ್ಮೆಲ್ಲರ ದೃಷ್ಟಿ ಆ ಕ್ರೂಜೆಯಡೆಗೆ ಇರುವಂಥದ್ದು ದಿಟವಾಗುತ್ತದೆ. ಈ ಪ್ಯಾಷನ್ ಸಂಡೇ ಅಥವಾ ಶ್ರಮಾ ಭಾನುವಾರ ಎಂಬುದಾಗಿ ಹೇಳುವಾಗ ಇದು ಕೇವಲ ನರಳಾಟದ ಒಂದು ಸಾಧನವಲ್ಲ, ಇದು ಕೃಪೆಯ ಅಭಿವ್ಯಕ್ತತೆಯಾಗಿದೆ ಅನ್ನುವಂಥದ್ದನ್ನು ಈ ದಿನದ ವೇದ ಭಾಗಗಳು ನಮಗೆ ತೋರಿಸಿಕೊಡ್ತದೆ. ಈ ಕೃಪೆ ಅನ್ನುವಾಗ ಎಲ್ಲೋ ಅಲ್ಲಿ ಇಲ್ಲಿ ಮತ್ತೊಂದು ಕಡೆ ಕಾಣಿಸುವಂತಹ ಅಂಶವಲ್ಲ. ಇದು ಕೇವಲ ಭಾವನಾತ್ಮಕವಾದಂತಹ ಒಂದು ಪದವಲ್ಲ. ಬದಲಾಗಿ ಈ ಕೃಪೆ ಆ ನರಳುವಂತಹ ಪ್ರೀತಿಯಿಂದ ವ್ಯಕ್ತವಾಗುವಂತಹ ಕೃಪೆಯಾಗಿರ್ತದೆ. ನಮಗೆ ಈ ದಿನದಲ್ಲಿ ಕೊಟ್ಟಿರುವಂತಹ ಈ ವೇದ ಭಾಗಗಳು ಒಂದು ಮುಖ್ಯವಾದಂಥ 3 ಭಾಗಗಳಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ದೇವರ ಕ್ಷಮಾಪಣೆಯ ಕರುಣೆ, ಕ್ರಿಸ್ತನ ನರಳಾಟದ ಅಥವಾ ಕ್ರಿಸ್ತನ ವಿಧೇಯತ್ವ ಆ ನರಳಾಟದಲ್ಲಿ ಹೇಗೆ ಕಂಡು ಬಂದಿತ್ತು ಅನ್ನುವಂಥದ್ದು, ಹಾಗೂ ಬಾರ್ತಿಮಾಯನು ಹೇಗೆ ಒಂದು ಉತ್ತಮವಾದಂತಹ ಪರಿವರ್ತನೆಯನ್ನು ತನ್ನ ಜೀವನದಲ್ಲಿ ಕಂಡುಕೊಳ್ಳುತ್ತಾನೆ. ಇದೆಲ್ಲವನ್ನು ನೋಡುವಾಗ ಆ ಶಿಲುಬೆ ನಮಗೆ ಕರುಣೆಯನ್ನು, ಶ್ರಮವನ್ನು ಹಾಗೂ ನಂಬಿಕೆಯನ್ನು ಭೇಟಿ ಮಾಡುವಂತಹ ಒಂದು ಸಂಕೇತವಾಗಿ ನೋಡಿಕೊಳ್ಳಬಹುದು. ಅಲ್ಲಿಗೆ ಮೊದಲನೇದಾಗಿ ಗ್ರೇಸ್ ಇಸ್ ಗಾಡ್ಸ್ ಡಿಲೈಟ್ ಇನ್ ಮರ್ಸಿ. ಈ ಕೃಪೆ ಅನ್ನುವಂಥದ್ದು ದೇವರು ಆ ಕರುಣೆಯಲ್ಲಿ ಹೇಗೆ ಸಂತೋಷಿಸುತ್ತಾನೆ ಅನ್ನುವಂತಹ ಒಂದು ಪಾಯಿಂಟ್ ಆಗಿರ್ತದೆ. ಈ ಮೀಕನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 15ರಿಂದ 20 ವಚನಗಳನ್ನು ಓದಿಕೊಳ್ಳಬೇಕಾದ್ರೆ ಇದನ್ನು 2 ಭಾಗವಾಗಿ ನಾವು ನೋಡಬಹುದು. ಮೊದಲ 15ರಿಂದ 17 ವಚನಗಳಲ್ಲಿ ದೇವರ ಪರಾಕ್ರಮತೆಯನ್ನು ನೋಡಬಹುದು. ದೇವರು ಹೇಗೆಲ್ಲ ತನ್ನ ಜನರನ್ನು ಕಾಪಾಡಿದ್ದಾನೆ, ಮತ್ತೊಮ್ಮೆ ಹೇಗೆ ಕಾಪಾಡಲು ಶಕ್ತನಾಗಿದ್ದಾನೆ, ಹೇಗೆಲ್ಲ ಆತನು ಬದಲಾವಣೆಗಳನ್ನು ತರಬಹುದು ಎಂಬುದಾಗಿ ನೋಡಿದರೆ, ಅದೇ 18ರಿಂದ 20 ವಾಕ್ಯಗಳಲ್ಲಿ ನಿನಗೆ ಯಾವ ದೇವರು ಸಮಾನ, ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದ್ದಿ. ಅಂದರೆ ಅಲ್ಲಿ ಅಡಗಿರುವಂತಹ ದೇವರ ಕರುಣೆ ಹೇಗಿರ್ತದೆ. ಆತನು ಒಂದೆಡೆ ತನ್ನ ಪರಾಕ್ರಮವನ್ನು ತೋರಿಸಿ ಬದಲಾವಣೆಯನ್ನು ತರಬಹುದು, ಆದರೆ ಕರುಣೆಯಲ್ಲಿ ಆತನು ಸಂತೋಷಿಸುವವನು ಆಗಿದ್ದಾನೆ. ಈ ಕೃಪೆ ದೇವರ ಗುಣದ ಮೂಲಕ ಹರಿಯುವಂತಹ ಅಂಶವಾಗಿರ್ತದೆ. ಅದು ಆ ಒತ್ತಡದಿಂದ ದೇವರಿಗೆ ಬಂದಂಥ ಗುಣವಲ್ಲ, ನಮಗೆ ಬರುತ್ತಲ್ಲ ಆ ಥರ ಅಲ್ಲ. ಬದಲಾಗಿ ಆತನು ಆ ಕರುಣೆಯಲ್ಲಿ ಸಂತೋಷ ಪಡುವಾತನು ಆಗಿರ್ತಾನೆ. ನೀವು ಆ ಶಿಲುಬೆಯನ್ನು ದೃಷ್ಟಿಸಿ ನೋಡುವಾಗ ಆ ವಾಗ್ದಾನ ಮಾಂಸ ರೂಪದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಯಾವ ದೇವರು ನಮ್ಮ ಪಾಪಗಳನ್ನು ಸಮುದ್ರದ ತಳಕ್ಕೆ ಬೀಸಾಡಬಲ್ಲನು ಅಂತಹ ಕರುಣೆ ನಮಗೆ ಆತನಲ್ಲಿ ಸಿಗತ್ತೆ. ನಾವು ಪುರಾತನ ಕಾಲದಿಂದಲೂ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿರುವಂತೆ ಯಾಕೋಬನ ವಂಶದವರಿಗೆ ಸತ್ಯಪರನಾಗಿಯೂ ಅಬ್ರಹಾಮನ ವಂಶದವರಿಗೆ ಪ್ರೀತಿಪರನಾಗಿಯೂ ನಡೆಯುವಿ. ಇಂತಹ ಕರುಣೆ ನಮಗೆ ಆ ಶಿಲುಬೆಯ ಮೊಗ್ಗಲಲ್ಲಿ ಮಾತ್ರವೇ ಸಿಗುವಂಥದ್ದು. ಹಾಗಾಗಿ ಈ ಕರುಣೆ ಅನ್ನುವಂಥದ್ದು ಅಷ್ಟು ಚೀಪಾಗಿರುವಂತಹ ಅಂಶವಲ್ಲ. ಬದಲಾಗಿ ಕ್ಷಮಾಪಣೆಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದು ಆಗಿರ್ತದೆ. ನಾವು ಈ ಶಿಲುಬೆಯನ್ನು ಧ್ಯಾನಿಸುವಾಗ ಒಂದು ವಿಷಯ ನೆನಪಿನಲ್ಲಿಟ್ಕೊಳ್ಬೇಕು. ನಮ್ಮ ಒಂದು ಈ ರಕ್ಷಣೆ ಅನ್ನುವಂಥದ್ದು ಯಾವುದೋ ಒಂದು ಬೇಡದೇ ಇರುವಂತಹ ಕ್ಷಮಾಪಣೆಯಿಂದ ಬಂದಿಲ್ಲ. ಬದಲಾಗಿ ದೇವರ ಆ ಕರುಣೆಯಲ್ಲಿ, ಕನಿಕರತ್ವದಲ್ಲಿ ಹರಿದು ಬಂದಿರುವಂತಹ ಕೃಪೆಯಾಗಿರ್ತದೆ. ಹೀಗೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಎರಡನೇದಾಗಿ ನಾವು ನೋಡಬೇಕಾದರೆ ಪೇತ್ರನ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 17ರಿಂದ 24 ವಚನಗಳಲ್ಲಿ ಹೇಗೆ ಕೃಪೆಯು
ಆತನ ಪ್ರೀತಿಯ ಮೂಲಕ ಪ್ರಕಟವಾಗಿದೆ ಅನ್ನುವಂಥದ್ದು ನಮಗೆ ಕಾಣಿಸುವಂಥದ್ದಾಗಿರ್ತದೆ. ಈ 17, 19, 20 ವಚನಗಳನ್ನು ಬಿಟ್ಟು ನೀವು 21ನೇ ವರ್ಷದ ಮೇಲ್ಪಟ್ಟು ನಮ್ಮ ಗಮನವನ್ನು ಹರಿಸುವುದೇ ಆದರೆ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಈ ಎಲ್ಲ ಗುಣಗಳಲ್ಲಿ ಪೇತ್ರನು ನೇರವಾಗಿ ಕ್ರಿಸ್ತನ ಗುಣಗಳನ್ನು ಆತನು ವ್ಯಕ್ತಪಡಿಸುತ್ತಿದ್ದಾನೆ. ನೋಡಿ, ಆತನು ಬೈಯುವಂಥವರಿಗೆ ಎಂದಿಗೂ ತಿರುಗಿ ಬೈಯಲಿಲ್ಲ, ಬಾಧೆಯನ್ನು ಅನುಭವಿಸುವಾಗ ಯಾರನ್ನ ಬೆದರಿಸಲಿಲ್ಲ, ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿಕೊಡ್ತಾನೆ ಅಷ್ಟೇ. ದೇರ್ ಇಸ್ ನೋ ರಿಟಾಲಿಯೇಷನ್. ಅಯ್ಯೋ, ನನಗಿದೆಲ್ಲ ಆಯ್ತಾ, ನಾನು ಒಂದಲ್ಲ ಒಂದು ದಿವಸ ಇದಕ್ಕೆಲ್ಲ ನಾನು ವಾಪಸ್ ತಗೊಳ್ತೇನೆ ಅನ್ನುವಂತಹ ಗುಣ ಇರೋದೇ ಇಲ್ಲ. ಇದನ್ನು ನೋಡುವಾಗ ಆ ಶಿಲುಬೆ ಕೇವಲ ತ್ಯಾಗ ಅಲ್ಲ, ಮಾದರಿಯುಳ್ಳಂತಹ ಒಂದು ಸಂಕೇತವಾಗಿದೆ ಅನ್ನುವಂಥದ್ದನ್ನು ನಮಗೆ ತೋರಿಸ್ತದೆ. ಆತನು ಬಾಧೆಯನ್ನು ಅನುಭವಿಸಬೇಕಾಗಿತ್ತು. ಯಾಕೆ? ನಮ್ಮ ಪಾಪಗಳನ್ನು ಹೊರಬೇಕಾಗಿತ್ತು. ಯಾಕೆಂದರೆ ಆ ಕೃಪೆ ಅದರ ಮೂಲಕವೇ ನಮಗೆ ಈ ದಿನ ಹರಿಯುತ್ತಿರುವಂಥದ್ದು. ಆ ಕೃಪೆ ತಾನು ಬಾಧೆಯನ್ನು ಅನುಭವಿಸೋದರ ಮೂಲಕ, ಆ ಅಹಿಂಸೆಯನ್ನು ಹೊತ್ತುಕೊಳ್ಳುವುದರ ಮೂಲಕ ಹಾಗೂ ನಮ್ಮನ್ನು ಕಾಪಾಡುವಂಥ ಆ ಶ್ರಮದಲ್ಲಿ ಆ ಕೃಪೆ ಕಂಡುಬರುವಂಥದ್ದಾಗಿರ್ತದೆ. ಇಲ್ಲಿ ಈ ಕ್ರೂಜೆಯನ್ನು ನೋಡುವಾಗ ಆ ದ್ವೇಷ ಮನೋಭಾವವನ್ನು ತೆಗೆದುಹಾಕುವಂತಹ ಒಂದು ಸಂಕೇತವಾಗಿರ್ತದೆ. ಒಬ್ಬರಿಗೆ ಒಂದು ಮಾಡಿದಾಗ ಅವರಿಗೆ ಪುನಃ ಒಡಿಬೇಕು ಅನ್ನುವಂತಹ ಆಲೋಚನೆಯನ್ನು ಕಿತ್ತು ಎಸೆಯುವಂಥದ್ದಾಗಿರ್ತದೆ. ಯಾವ ಲೋಕ ಹಿಂಸೆಯಿಂದ ಹಾಗೂ ನೋವಿನಿಂದ ಹಾಗೂ ಅಧಿಕಾರ ದಾಹದಿಂದ ಮುಳುಗಿದೆಯೋ, ಇಲ್ಲಿ ಶಿಲುಬೆ ಕಲಿಸ್ತಾ ಇದೆ ನಿಜವಾದಂತಹ ಬಲ ಏನಂದರೆ ಸೆಲ್ಫ್ ಗಿವಿಂಗ್ ಲವ್. ತನ್ನ ಬಾಧೆಯ ಮೂಲಕ ಬೇರೆ ಜನರಿಗೆ ಸಿಕ್ಕಂಥ ಪ್ರೀತಿ. ನಾವು ಕ್ಷಮಿಸಲು ಸಾಧ್ಯವಾ? ದೇವರು ಆ ಬಾಧೆಯ ಮೂಲಕ ಹೇಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ ಅನ್ನುವಂಥದ್ದನ್ನು ನಮಗೆ ಸತ್ಯವೇದ ಮತ್ತೊಮ್ಮೆ ಮಗದೊಮ್ಮೆ ತೋರಿಸಿಕೊಡ್ತದೆ. ಆತನು ಎಷ್ಟೇ ನೋವನ್ನು ತಿಂದಾಗ್ಯೂ ಬಾಸುಂಡೆಗಳಿಂದ ನಮಗೆ ಗುಣವಾಗ್ತದೆ. ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದಾಗ ನಾವು ತಿರುಗಿಕೊಂಡು ನಮ್ಮ ಆತ್ಮಗಳನ್ನು ಕಾಯುವ ಕುರುಬನು, ಅಧ್ಯಕ್ಷನು ಆಗಿರುವಂಥವನ ಬಳಿಗೆ ಪುನಃ ಹೋಗಬಹುದಾಗಿದೆ. ಅಂತಹ ಕೃಪೆಯನ್ನು ನಾವು ಈ ದಿನ ಧ್ಯಾನ ಮಾಡ್ತಾ ಇದ್ದೇವೆ. ಹಾಗೂ ಮೂರನೆಯದಾಗಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 46-52 ವಚನಗಳಲ್ಲಿ ಅದೇ ಕೃಪೆ ದೃಷ್ಟಿ ಇಲ್ಲದೆ ಇರುವಂಥವನಿಗೆ ದೃಷ್ಟಿ ಬರುವ ಹಾಗೆ ಕಣ್ಗಳನ್ನು ತೆರೆದು ಆತನನ್ನು ಹಿಂಬಾಲಿಸುವುದಕ್ಕೆ ಪ್ರೇರೇಪಿಸುತ್ತದೆ. ಯೆರೂಸಲೇಮಿಗೆ ಹೋಗುವಂತಹ ಮಾರ್ಗದಲ್ಲಿ, ಆ ಯೆರೂಸಲೇಮಿಗೆ ಹೋಗುವಂಥ ಮಾರ್ಗ ಶಿಲುಬೆಯ ಮಾರ್ಗವಾಗಿರ್ತದೆ. ಅಂತಹ ಮಾರ್ಗದಲ್ಲಿ ಯೇಸು ಬಾರ್ತಿಮಾಯನನ್ನು ಭೇಟಿ ಮಾಡುವಂಥದ್ದು. ಆತನಿಗೆ ದೃಷ್ಟಿ ಇರುವುದಿಲ್ಲ. ಆತನು ಎಲ್ಲೋ ದಾರಿಯ ಮೊಗಲಲ್ಲಿ ಕೂತು ಭಿಕ್ಷೆ ಬೇಡುತ್ತಾ ಇರ್ತಾನೆ. ಹಾಗೂ ಬಾರ್ತಿಮಾಯನು ಕೂಗಿಕೊಳ್ಳುವಾಗ ಅಲ್ಲಿರುವಂಥ ಜನರು ಅವನ ಬಾಯನ್ನು ಮುಚ್ಚಿಸ್ತಾರೆ. ಆದರೆ ಅದೇ ಬಾರ್ತಿಮಾಯನು ಜೋರಾಗಿ, ದಾವಿದನ ಕುಮಾರನೇ ಯೇಸುವೇ ಕರುಣಿಸು ಅನ್ನುವಂತಹ ಮಾತುಗಳನ್ನು ಆಡುವಂಥದ್ದನ್ನು ನಾವು ಕೇಳ್ತೇವೆ. ಅಲ್ಲಿರುವಂಥ ಜನರು ಬೈತಾರೆ, ಆದರೆ ಅವನು ಸುಮ್ಮನೆ ಆಗೋದಿಲ್ಲ. ಇನ್ನೂ ಜೋರಾಗಿ ದೇವರ ಸಹಾಯವನ್ನು ಕೋರ್ತಾನೆ. ಅಂತಹ ಕೋರಿಕೆ ಹೋಗುತ್ತಿದ್ದಂತಹ ಯೇಸುವನ್ನು ನಿಲ್ಲಿಸಿ ಅಲ್ಲಿ ಏನಾಗಬೇಕು ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತದೆ. ಇದು ನಿಜವಾದಂತಹ ಕೃಪೆ ಕಣ್ರಿ. ಬಾರ್ತಿಮಾಯನು ತನ್ನ ದೃಷ್ಟಿಯನ್ನು ಪುನಃ ಪಡೆದುಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ತನ್ನ ದೃಷ್ಟಿಯನ್ನು ಪಡೆದುಕೊಂಡು ಯೇಸುವನ್ನು ಹಿಂಬಾಲಿಸುವುದಕ್ಕೆ ಆರಂಭಿಸುತ್ತಾನೆ. ಕೃಪೆ ಜನರ ಜೀವಿತದಲ್ಲಿ ಬದಲಾವಣೆಯನ್ನು ತಂದು ಶಿಷ್ಯತ್ವಕ್ಕೆ ಕರೆಯುವಂಥದ್ದಾಗಿರ್ತದೆ. ಕ್ರೂಜೆ ಅನ್ನುವಂಥದ್ದು ಕೇವಲ ಕ್ಷಮಾಪಣೆಯ ಸಂಕೇತವಲ್ಲ, ಬದಲಾಗಿ ಅದು ಬದಲಾವಣೆಯ ಸಂಕೇತವಾಗಿದೆ. ನಾವು ಕರುಣೆಗಾಗಿ ಕೂಗುತ್ತೇವೆ, ಕೃಪೆಯನ್ನು ಹೊಂದಿರುತ್ತೇವೆ ಹಾಗೂ ಕ್ರಿಸ್ತನನ್ನು ಹಿಂಬಾಲಿಸುತ್ತೇವಾ? ಇದೆಲ್ಲವನ್ನ ನಾವು ಗಮನಿಸುವಾಗ
ಆ ಕ್ರೂಜೆ ಅನ್ನುವಂಥದ್ದು. ಆ ಕ್ರೂಜೆಯ ನೆರಳಲ್ಲಿ ನಮಗೆ ಸಿಗುವಂಥ ಕೃಪೆ ಅದು ಯಾವಾಗಲೂ ಕರುಣೆಯಿಂದ ತುಂಬಿರುವಂಥದ್ದಾಗಿರ್ತದೆ, ಬಹಳ ಬಲವಾಗಿದೆ. ಜೊತೆಯಾಗಿ ಅದೇ ಸಮಯದಲ್ಲಿ ತಗ್ಗಿಸಿಕೊಳ್ಳುವಂಥ ಕೃಪೆಯಾಗಿದೆ. ಅದು ಗಾಯದಿಂದ ಕೂಡಿದೆ, ಹೌದು ಸರಿ, ಆದರೆ ಬೇರೆಯವರಿಗೆ ಗುಣವನ್ನು, ಸ್ವಸ್ಥತೆಯನ್ನು ತರುವಂತಹ ಕೃಪೆಯಾಗಿರ್ತದೆ. ಈ ಶ್ರಮ ಭಾನುವಾರದಲ್ಲಿ ದೇವರು ನಮ್ಮನ್ನು ಆ ಕರುಣೆಯಲ್ಲಿ ಪಾಲ್ ತೆಗೆದುಕೊಳ್ಳಲು, ಆ ಕರುಣೆಯಲ್ಲಿ ನಂಬಿಕೆ ಇಡಲು ಕರೆಯುತ್ತಿದ್ದಾನೆ. ಯೇಸು ಕ್ರಿಸ್ತನ ಆ ಬಾಧೆಯುಳ್ಳ ಪ್ರೀತಿಯನ್ನು ಅನುಕರಿಸಲು ಕರೆಯುತ್ತಿದ್ದಾನೆ. ಬಾರ್ತಿಮಾಯನು ಹೇಗೆ ಆ ಕರುಣೆಗೋಸ್ಕರ ಆತನು ತ್ವರೆಪಟ್ಟನೋ, ಕೂಗಿಕೊಂಡನೋ, ಅದೇ ರೀತಿಯಲ್ಲಿ ನಾವು ಸಹ ಯೇಸುವನ್ನು ಭೇಟಿ ಮಾಡಲು ಕೂಗಬೇಕಾಗಿದೆ, ಕರೆಯಬೇಕಾಗಿದೆ. ನಮ್ಮ ನಂಬಿಕೆಯ ಒಂದು ಕೇಂದ್ರೀಕೃತವಾಗಿರುವಂತಹ ಬಿಂದು ಆ ಶಿಲುಬೆಯಾಗಿದೆ. ಅದು ಸೋಲಿನ ಸಂಕೇತವಲ್ಲ, ಬದಲಾಗಿ ತನ್ನನ್ನು ಪ್ರಕಟಿಸಿಕೊಂಡಂತಹ, ವ್ಯಕ್ತಪಡಿಸಿಕೊಂಡಂತಹ ಸಂಕೇತವಾಗಿದೆ. ಅದಕ್ಕೆ ನಮ್ಮ ಪಾಪದ ಆಳ ಗೊತ್ತು, ಅದಕ್ಕೆ ದೇವರ ಕರುಣೆಯ ಆಳವೂ ಸಹ ಗೊತ್ತು. ಜೊತೆಗೆ ನಮ್ಮನ್ನು ಶಿಷ್ಯತ್ವಕ್ಕೆ ಕರೆಯುವಂಥದ್ದು ಅದು ಆಗಿರುತ್ತದೆ. ಹೀಗೆ ನಾವು ಆ ಶಿಲುಬೆಯನ್ನು ನೋಡುವಾಗ ಆ ಕೃಪೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದು ಆಗಿರಬೇಕು. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಆ ಕ್ರೂಜಿ ಬುಡದಲ್ಲಿನ ಉನ್ನಾತರ ಕಂಡೆನು, ಕಾರಾಳ ಮುಖದಲ್ಲಿಯೇ ನಾ ಸ್ನೇಹದ ನೋಟ ಕಂಡೆ. ಆ ಕ್ರೂಜಿ ಬುಡದಲ್ಲಿನ ಉನ್ನಾತನ ಕಂಡೆನು, ಕಾರಾಳ ಮುಖದಲ್ಲಿಯೇ ನಾ ಸ್ನೇಹದ ನೋಟ ಕಂಡೆ. ನನಗಾಗಿಯೇ ಮಾತೇಪಟ್ಟೆ, ನಿನಗಾಗಿಯೇ ನಾ ಮಾಡುವೆನು. ಎನ್ ಪಾಪನಿಗೀಸಲು ನೀನೇ ಪಾಪವಾದೆ, ಎನ್ ಶಾಪನಿಗೀಸಲು ಆ ಕ್ರೂಚಿನಿ ಏರಿದೆ. ಎನ್ ಪಾಪನಿಗೀಸಲು
ಶ್ರಮ ಭಾನುವಾರದಂದು ನಿನ್ನ ಕ್ರೂಜೆ ಹೇಗೆ ಆ ಕೃಪೆಯನ್ನು ವ್ಯಕ್ತಪಡಿಸುವಂಥದ್ದಾಗಿರ್ತದೆ ಎಂಬುದಾಗಿ ನಮಗೆ ತೋರಿಸಿಕೊಟ್ಟಿದ್ದೆ. ನಿನಗೆ ಸ್ತೋತ್ರ ಸ್ವಾಮಿ. ಆ ಕ್ರೂಜೆಯ ಮೂಲಕ ನಮಗೆ ಸಿಕ್ಕಿರುವಂತಹ ಆ ಬಿಡುಗಡೆಯನ್ನು, ಆ ನಿತ್ಯ ಜೀವವನ್ನು ನಾವು ಮತ್ತೊಮ್ಮೆ ಹೊಂದಿಕೊಳ್ಳುವ ಹಾಗೆ ಅದನ್ನು ಪುನಃ ನಿನ್ನ ವಾಕ್ಯದ ಮೂಲಕ ನಮಗೆ ನೆನಪಿಸಿದೆ. ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಶ್ರಮೆ ನಮ್ಮ ಜೀವಿತದಲ್ಲಿ ವ್ಯರ್ಥವಾಗಿ ಹೋಗದಿರುವ ಹಾಗೆ ಯಾವಾಗಲೂ ನೀನು ತಾನೇ ನಮ್ಮ ಜೀವಿತಗಳನ್ನು ಮುನ್ನಡೆಸು ಸ್ವಾಮಿ. ಈ ವಾರಕ್ಕೆ ಬೇಕಾಗಿರುವಂಥ ನಿನ್ನ ಧೈರ್ಯವನ್ನು, ಬಲವನ್ನು, ನಿನ್ನ ಕ್ರೂಜೆಯ ಮೂಲಕ ಸಿಗುವಂಥ ಉತ್ಸಾಹವನ್ನು ನಮಗೆ ಒದಗಿಸಿಕೊಡು. ನಮ್ಮ ಜೊತೆಗೆ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯನ್ನು ಮುಗಿಸಿದ ನಂತರ ನಾವು ನಮ್ಮ ಸಮಾಜದೊಳಗೆ ಹೋಗುವಾಗ ನಿನ್ನಿಂದ ಸಿಕ್ಕಿರುವಂತಹ ಆ ಪ್ರೀತಿಯನ್ನು, ಆ ದೀರ್ಘ ಶಾಂತಿಯನ್ನು, ದಯೆ, ಉಪಕಾರವನ್ನು ಇತರರಿಗೂ ಕೂಡ ಸಲ್ಲಿಸುವ ಹಾಗೆ ನಮ್ಮ ಜೀವಿತಗಳು ಸ್ವಾಮಿ ಸಾರ್ಥಕ ಹೊಂದಲಿ. ಇದನ್ನು ನೀನು ಮಾತ್ರವೇ ಮಾಡಲಿಕ್ಕೆ ಸಾಧ್ಯ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ, ಸಹಾಯವೂ ಸಹವಾಸವು ನಮ್ಮ ಜೀವಿತಗಳನ್ನು ಇನ್ನು ಮುಂದಕ್ಕೂ ಸಹ ನಿನ್ನ ವಾಕ್ಯದ ಮೇರೆಗೆ ನಡೆಸುವಂಥದ್ದಾಗಿರಲಿ. ಆಮೇನ್.